ಅಬ್ಬಬ್ಬಬ್ಬಬ್ಬಬ್ಬಬ್ಬ ಸರಿಯಾಗೆ ಹೊಡೆದವನೆ ಬಸ್ಸವನೇ ಅಣ್ಣ. ಅದು ಟಾಟಾ ಎಸ್ಸಿಗೆ ಹೋಗಿ ಸೊ ಹಲೋ ಗುರುವೆ, ಹೇಗಿದ್ರೆ ಎಲ್ಲ ಹೋಪ್ ಎಲ್ಲ ಚೆನ್ನಾಗಿರ್ತಾರೆ. ಅಥವಾ ಇನ್ನೊಂದು ಹೊಸ ವ್ಲಾಗಿಗೆ ಸುಸ್ವಾಗತ ಗುರು. ಕಾರಲ್ಲಿದ್ದೀನಿ ಇವಾಗ. ಮತ್ತೆ ಇದೇನು ಸೌಂಡ್ ಅಂತ ಕೇಳ್ತೀರಾ? ಏರ್ಪೋರ್ಟ್ ಹತ್ರ ಟೋಲ್ ಹತ್ರ ನಿಂತಿದ್ದೀನಿ ನೋಡಿ. ಮಳೆ ಬರ್ತೈತೆ ಗುರು ಸೈಕಾಗಿ. ಒಂದು ನಿಮಿಷ ಝೂಮ್ ಔಟ್ ಮಾಡ್ತೀನಿ ರೀ. ಯಾವ್ದಪ್ಪ ಐಫೋನ್ ಸೆಟ್ಟಿಂಗ್ ಝೂಮ್ ಔಟ್ ಆಗಲ್ಲ ಗೂಬ್ ನನ್ನ ಮಗಂದು. ನೋಡಿ ಮಳೆ ಬರ್ತೈತೆ, ದೊಡ್ಡದಾಗಿ ಬೀಳ್ತೈತೆ ಗುರು ಮಳೆ ಏರ್ಪೋರ್ಟ್ ಹತ್ರ ಸೈಕಾಗಿ. ನೋಡಿ ಇವಾಗ ಗಾಡಿ ಓಡಿಸೋ ಮಜಾನೇ ಮಜಾ ಯಾವ ಥರ ಇರುತ್ತೆ ಗೊತ್ತಾ? ಇವಾಗ ಗಾಡಿ ಓಡಿಸೋದು ನೆಕ್ಸ್ಟ್ ಲೆವೆಲ್. ಸಾಂಗ್ ಹಾಕೊಂಡು ಹೋಗ್ತಾ ಇದ್ರೆ ನೆಕ್ಸ್ಟ್ ಲೆವೆಲು. ನೆಕ್ಸ್ಟ್ ಲೆವೆಲು. ಸೊ ನೋಡಿ ಜೋರಾಗಿ ಇವಾಗ ಸ್ಟಾರ್ಟ್ ಆಯಿತು ಮಳೆ. ಇಷ್ಟೊತ್ತು ಏನೂ ಇರಲಿಲ್ಲ, ಕಾರ್ ಬೇರೆ ವಾಶ್ ಮಾಡಿಲ್ಲ. ಕಾರ್ ವಾಶ್ ಆಯಿತು, ಫ್ರೀಯಾಗಿ ಕಾರ್ ವಾಶ್ ಆಗೋಗ್ಬಿಟ್ಟಿದೆ. ಅದಕ್ಕೆ ನಾನು ವಾಶೇ ಮಾಡಲ್ಲ. ಈ ಥರ ಮಳೆ ಬರುತ್ತೆ ಇವಾಗ ಕಾರ್ ವಾಶ್ ಆಗುತ್ತೆ. ಫ್ರೀಯಾಗಿ ಕಾರ್ ವಾಶು ಆಗುತ್ತೆ, ಫ್ರೀಯಾಗಿ ಗಲೀಜು ಆಗುತ್ತೆ. ಸೊ ಇವತ್ತು ರಾತ್ರಿ ಪೂರ್ತಿ ಡ್ಯೂಟಿ. ಸೊ ನೋ ನಿದ್ದೆ, ಓನ್ಲಿ ಡ್ಯೂಟಿ ಇವತ್ತು. ಸೊ ಏನೇನು ಮಾಡ್ತೀನಿ ರಾತ್ರಿ ತೋರಿಸ್ತೀನಿ ಇವತ್ತಂತ. ಡಿಫ್ರೆಂಟಾಗಿ ಮಾಡಲ್ಲ. ಮಳೆ ಬರ್ತೈತೆ ಹರ್ಸನ ನೀರೆಲ್ಲ ಬರೋದ ಮೇಲೆ. ಏನಂತೀರಾ? ಆ ಥರ ಏನಿಲ್ಲ ಗುರು. ಯಪ್ಪ ಕಣ್ಣಿಗೆ ಹೊಡಿತೈತೆ ಫ್ಲಾಶು. ಸೊ ಆಮೇಲೆ ಸಿಗೋಣ. ಟೈಮ್ ಬಂದು ಇವಾಗ ಎಷ್ಟು ಗಂಟೆ? 11 ಗಂಟೆ ಗುರು. 11 ಗಂಟೆ ಇವಾಗ. ನೋಡಿ ಮಳೆ ಹೆಂಗೆ ಬರ್ತಿದೆ ಸೈಕೋ. ಸೊ ಆಮೇಲೆ ಸಿಗೋಣ ಗುರು. ಬಾಯ್. ಸೊ ಗುರುವೇ ಇವಾಗ ಟೈಮ್ ಬಂದು 3:30, 4 ಗಂಟೆ ಕರೆಕ್ಟಾಗಿ ಗುರು. 4:05 ಟೈಮು. ಸೊ ಗುರು 12 ಗಂಟೆಗೆ ಪಿಕಪ್ ಇದ್ದು ಗೊತ್ತಾ? ಅದು ಮಳೆ ಬಂತಲ್ಲ ಬೆಂಗಳೂರಲ್ಲಿ ನಾನು ತೋರ್ತಿದ್ನಲ್ಲ, ಅದಕ್ಕಂತ ಬೆಂಗಳೂರಿಗೆ ಫ್ಲೈಟ್ ಬಂದು ಚೆನ್ನೈಗೆ ಹೋಗಿ ಲ್ಯಾಂಡ್ ಆಯಿತು. ಇದು ವೆದರಿಂದ ಇಲ್ಲಿ ಲ್ಯಾಂಡ್ ಆಗಿಲ್ಲ. ಸೊ ಅದಕ್ಕೆ ಅವರು ಲೇಟ್ ಆಗುತ್ತೆ ಅಂತ ಹೇಳಿದ್ರು. ನಾನು ಅದಕ್ಕೆ ಗಾಡಿ ಎಲ್ಲ ಲಾಕ್ ಮಾಡ್ಕೊಂಡು ಗಾಡಿಲೇ ಪಚ್ಕೊಬಿಟ್ಟೆ 2 ಅವರು. ಕರೆಕ್ಟಾಗಿ 3 ಗಂಟೆಗೆ ಬಂದರು ಅವರು. 3 ಗಂಟೆಗೆ ಬಂದರು. ಏರ್ಪೋರ್ಟಿಂದ ವೈಟ್ ಫೀಲ್ಡ್ ಡ್ರಾಪ್ ಮಾಡಿದೆ. ಎಷ್ಟು 50 ಮಿನಿಟ್ಸ್ ಆಯಿತು, 40 ಮಿನಿಟ್ಸ್ ಆಯಿತು ಡ್ರಾಪ್ಗೆ. ಡ್ರಾಪ್ ಮಾಡಿ ಇವಾಗ ಹೋಯ್ತಾ ಇದ್ದೀನಿ. ಇದು ಚಾರ್ಜಿಂಗ್ಗೆ ಭಾಳ ಹೋಯ್ತಿದ್ದೀನಿ. ಚಾರ್ಜಿಂಗ್ ಮಾಡ್ಕೊಂಡು ಮನೆಗೆ ಹೋಗಿ ಪಾಚ್ಕೊಂಡ್ರೆ ನಾಳೆ ರಾತ್ರಿನೇ ಎದೋಳೋದು ಅಂದ್ಕೊಳ್ಳಿ. ಒಂದು ರೌಂಡು ಏನಪ್ಪ ಸೌಂಡ್ ಇಷ್ಟೊಂದು ಗೊತ್ತೈತೆ. ಸೊ ನಾಳೆ ರಾತ್ರಿ ನಿನ್ನಮ್ಮನ್ನ ನನ್ನ ಮಗನೇ ಲಾರಿ. ಸೊ ನಾಳೆ ರಾತ್ರಿನೇ ಇವಾಗ ಎದೋಳೋದು ಗುರು. ಯಾಕಂದರೆ 4 ಗಂಟೆಗೆ ಒಂದು ಡ್ರಾಪ್ ಇತ್ತು ಗೊತ್ತಾ, ಅದು ಕ್ಯಾನ್ಸಲ್ ಆಗೈತೆ. ಯಾಕಂದರೆ ಇವ್ರು ಬಂದಿದ್ದು ಲೇಟು. ಫ್ಲೈಟ್ ಬಂದು ಚೆನ್ನೈಗೆ ಹೋಗಿ ಲ್ಯಾಂಡ್ ಆಯಿತು ಬ್ಯಾಂಗ್ಳೂರಿಗೆ ಬರೋ ಬದಲು. ಸೊ ಅದಕ್ಕೆ ಇನ್ನೇನು ಅದೇ ಮಾಡೋಕ್ಕಾಗುತ್ತೆ. ಅದು ಅಲ್ಲೇ ಕಾಯಿದೆ. ಅವ್ರನ್ನ ಪಿಕ್ ಮಾಡಿಕೊಂಡೆ. ಅಪ್ಪ ನಿಜವಾಗೂ ಅವ್ರನ್ನ ಪಿಕ್ ಮಾಡಿಕೊಂಡೆ. ಇವಾಗ ಪಿಕ್ ಮಾಡಿಕೊಂಡು ವೈಟ್ ಫೀಲ್ಡ್ ಬಿಟ್ಟು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಸೊ ನಾಳೆ ಈ ವ್ಲಾಗು ಇವತ್ತು ನಾಳೆ ಆಗೋಯ್ತಾಗಲೇ. ಸೊ ನಾಳೆ ಬೆಳಿಗ್ಗೆ ಕಂಟಿನ್ಯೂ ಮಾಡ್ತೀನಿ. ಇವಾಗ ಚಾರ್ಜಿಂಗ್ ಹಾಕ್ಕೊಂಡು ಅವನು ಹೋಗ್ರೋಲ್ಲ ಬೇಗಲ್ಲ ಏನರಲ್ಲ ಮಾಡ್ತೀರಾ ಈ ಟೈಮಲ್ಲೂ ನೀವೆಲ್ಲ. ಯಪ್ಪ ರೋದನ್ನೇ ಕೊಟ್ಟಿಕ್ತೀರಪ್ಪ ನೀವೆಲ್ಲ ಜನರುಗಳೇ. ಅವ್ನು ಲಾರಿ ಅವ್ನು ನೋಡಿ ಸಣ್ಣ ರೋಡಲ್ಲಿ ಬರ್ತಾನೆ. ನಾವು ಪಾಸ್ ಆಗೋಕ್ಕಾಗಲ್ಲ. ಅಲ್ಲಿ ಪಾಸ್ ಆಗ್ಬೋದು, ನಾನೆಲ್ಲ ಪೀಸಾಗಿ ಪಾಸ್ ಆಯ್ತೀನಿ. ನಾನು ಬ್ಲೂ ಸ್ಮಾರ್ಟ್ ಅವ್ನು ಪಾಸ್ ಆಗೋಕ್ಕಾಗ್ತಿಲ್ಲ. ಅದು ಏನಂತ ಓಡಿಸ್ತಾನೋ ಅಣ್ಣ. ಇಬ್ಬರು ಅಣ್ಣ ತಮ್ಮಂತರ ಹಿಂದೆ ಮುಂದೆ ಓಡಿಸ್ತಾರೆ ನೋಡಿ. ಹೋಗೋ ಅಣ್ಣ ಬೇಗ. ಇವಾಗ ಪಾಸ್ ಆದ ನೋಡಿ. ನಾನು ಇವಾಗ ಹೆಂಗೆ ಜುಕ್ಕಂತ ನುಗ್ತೀನಿ ನೋಡಿ. ಇಷ್ಟೇ ನುಗ್ಗೋದು. ತಲೆನೇ ಕೆಡ್ಸ್ಕೊಳ್ಳಲ್ಲ ಜಾಸ್ತಿ ಅಲ್ಲ. ಗೊತ್ತಲ್ವ ನಾವು ಓಡಿಸೋದು ಗಾಡಿ ಮೊದಲೇ ದಬಾ ದಿಬಾ ಅಂತ ಓಡಿಸ್ತೀವಿ ನೋಡಿ. ಇದು ನಾರ್ಮಲ್ ರೋಡಲ್ಲಿ 80. ಇದು ಸ್ಪೀಡೆಲ್ಲ ಸಾಲಲ್ಲ ಗುರು. ಹಿಂಗೆ ಒಂದ್ಸರಿ ಹಿಂಗೆ ಎಸ್ಲೇಟ್ರ್ ಹೊತ್ತಿದ್ರೆ 80. ಎಷ್ಟೇ ಒಂದು ಅಪ್ಪ 120ಗಾದ್ರೂ ಲಾಕ್ ಮಾಡಾಗಿದ್ರೆ ಏನಾಗಿರೋದು. ಬ್ಲೂ ಸ್ಮಾರ್ಟ್ ನಾನು ಹೋಗ್ತಾ ಇಲ್ಲಪ್ಪ, ಬೇಗ ನಾನೇ ಹೋಗ್ಬೇಕು. ಅಣ್ಣ ಒಂದು ಸೈಡ್ಗೆ ಹೋಗೋಣ. ನಾನು ಎಲ್ಲೂ ಆಗಲಿ ಹೇಳಿ ಸೈಡ್ಗೆ ಹೋಗಿ ಒಂದು ಕಡೆ. ನಂಗೆ ಗೊತ್ತಾಯ್ತು ನೀನು 80 ಹೋಯ್ತಿದ್ದೆ. ತಡಿ ನಿಮ್ಮ ಓನರ್ ಕಂಪ್ಲೇಂಟ್ ಮಾಡ್ತೀನಿ ಇರು. ಸಿಟಿಲಿ 80 ಹೋಗಂಗಿಲ್ಲ ಗುರು ಅವರು. 80 ಹೋಯ್ತವ ಅಣ್ಣ. ಹೌದಾ? ನನ್ನ ಜೊತೆಗೆ ರೇಸ ಬಂದೇ ಇರೋ ನನ್ನ ಜೊತೆಗೇನಾ? ನನ್ನ ಜೊತೆಗೆ ಬೇಡಮ್ಮ. 80 ಸ್ಪೀಡ್ ಲಿಮಿಟ್ ಇದ್ದು ನಿಂಗೆ ಸೋಲ್ಸ್ಬಿಡ್ತೀನಿ ನಾನು.
ಅಯ್ಯೋ ಹಿಂದೆನೇ ಹೋದ, ಎದ್ರಕೋಗ್ಬಿಟ್ಟ ಶಿಷ್ಯ, ಎಲ್ಲಿ ಹೋಗಿ ಗುದ್ಬಿಡ್ತೀನಿ ಮುಂದಗಡೆ ಅಂತ. ಇವನೇನು ರೆಡ್ ಕಾರ್ ಅವ್ನು ಬಂದಿಲ್ಲ ಅಂದರೆ ನಾನು ಹೆಂಗೆ ನುಗ್ತಿದ್ದೆ ಗೊತ್ತಾ ನೋಡಿ. ಅಯ್ಯೋ ಗೂಪ್ ನನ್ನ ಮಕ್ಕಳು. ಈ ಲಾರಿ ಗುಲ್ದುಗ್ರು ಗೊತ್ತೇ ಆಗಲ್ಲ, ಹಿಂದೆಗಡೆ ಲೈಟ್ ಇರಲ್ವಾ, ಬ್ಯಾಕ್ ಲೈಟು ಗೊತ್ತೇ ಆಗಲ್ಲ ಲಾರಿನೋ ಏನೋ ಅಂತ. ಕತ್ಲೆ ರೋಡಿಲಿ ಆಪೋಸಿಟಲ್ಲೂ ಗಾಡಿ ಬರ್ತಾ ಇರುತ್ತಾ, ಗೊತ್ತೇ ಆಗಲ್ಲ ಅಂದ್ಕೊಳ್ಳಿ. ಒಂದು ರೌಂಡು ಈ ಕಡೆ ಈ ಥರ ರೆಡ್ ಲೈಟ್ ನೋಡಿ, ಆ ಗಾಡಿ ಹೋಗ್ತೈತೆ, ಅದಕ್ಕೆ ಲೈಟ್ ಐತೆ ತಾನೇ ಗೊತ್ತಾಗುತ್ತೆ ಗಾಡಿ ಅಂತ. ಒಂದೊಂದು ಲಾರಿಗಳ್ಗೂ ಹಿಂದೆಗಡೆ ಲೈಟೇ ಇರಲ್ಲ. ಅದು ದೇವ್ರಿಗೆ ಗೊತ್ತು, ಅದು ಯಾವತ್ತೋಗಿ ಯಾರು ನುಗ್ಬಿಡ್ತಾರೆ ಹೊರಗಡೆ ಅಲ್ಲ. ಅವ್ರಿಗೇನಾಗುತ್ತೆ, ಲಾರಿ ಅವ್ರಿಗೇನಾಗುತ್ತೆ, ಏನೂ ಆಗಲ್ಲ. ಆಗೋರು ಕಂತು ತೊದಲ್ತಾ ಇದ್ದೀನಿ 5 ಗಂಟೆ ಬೆಳಗ್ಗೆ ಆದವ್ರು ಗೊತ್ತಾಗುತ್ತೆ, ಅನುಭವಿಸ್ತಾರೆ. ಸೊ ಗುರು, ಯಾರ್ಯಾರು ಲಾರಿ ಓಡಿಸ್ತೀರಾ ಓಕೆ, ನಾವು ನಿಮಗೇನು ಇದೆಲ್ಲ ದುಶ್ಮನಲ್ಲ, ಅದಲ್ಲ ಇದಲ್ಲ. ಏನಂದರೆ ಇದು ಯಾರ್ಯಾರು ಗಾಡಿ ಹಿಂದೆಗಡೆ ಇದ್ದಿರಲ್ಲ ಅಂದರೆ ಬ್ಯಾಕ್ ಲೈಟು, ಬ್ರೇಕ್ ಲೈಟ್ ಇಂತಾರೆ ಗೊತ್ತಾ, ಅದಿರಲ್ಲ. ಅದೊಂದು ಸ್ವಲ್ಪ ನೋಡ್ಬಿಟ್ಟು ಹಾಕ್ಸ್ಕೊಳ್ಳಿ. ಆಲ್ಮೋಸ್ಟ್ ಆಲ್ ಎಲ್ಲ ಲಾರಿಗೂ ಇರುತ್ತೆ. ಈ ಹಳೇ ಲಾರಿಗಳು ಇರುತ್ತೆ ಗೊತ್ತಾ, ಅವಕ್ಕಿರಲ್ಲ. ಈ ಇಂಡೋವರ್ ನೋಡಿ ಗುರು, ಏನು ಸೆಕ್ಸಿ ಆಗೈತೆ, ಸೈಕಾಗೈತೆ. ಮಾಡಿಫಿಕೇಶನ್ ಮಾಡಿಸಿರೋದು ನೋಡಿ ಹೆಂಗೈತೆ, ಸೈಕಾಗೈತೆ. ಅಣ್ಣ ನಿಮ್ಮ ದೊಡ್ಡ ಅಭಿಮಾನಿ ಅಣ್ಣ, ನಿಮ್ಮ ಗಾಡಿ ಅಭಿಮಾನಿ ಆಗೋದೆ ಅಣ್ಣ, ಇಂಡೋವರ್ ಅಭಿಮಾನಿ. ಒಂದು ರೌಂಡ್ ಕೊಡಿ ಅಣ್ಣ, ನಂಬರ್ ಪ್ಲೇಟ್ ನೋಡಿ ಗುರು ಏನೈತೆ ಆ ಇಂಡೋವರು, ಸೈಕಾಗೈತೆ. ಹೆಂಗೆ ಕ್ಯಾಮ್ರಾದಲ್ಲಿ ಕಾಣ್ತೈತೆ ಇಲ್ವೋ ಗೊತ್ತಿಲ್ಲ, ಆದರೆ ನನ್ನ ಕಣ್ಣಿಂದ ನೋಡ್ತಿದ್ದೀನಿ, ಸೈಕಾಗೈತೆ ಆ ಇಂಡೋವರ್. ವೈಟ್ ಕಲರ್, ವೈಟು ಬ್ಲ್ಯಾಕ್ ಮಾಡಿಸ್ಬಿಟ್ಟವನೆ ಅಣ್ಣ, ಫುಲ್ಲು ಮಾಡಿಫೈ. ಇವಾಗ ಬಾ ಹಿಂದೆಗಡೆಯಿಂದ ನಿಮಿಷ ಇರ್ರಿ, ಇನ್ನೊಂದು ಸ್ವಲ್ಪ ಮುಂದೆ ಅವ್ನು ತಿಗು ಕಂಟಿಸ್ಬಿಟ್ಟು ತೋರಿಸ್ತೀನಿ ನೋಡಿ ಗುರು. ಇವಾಗ ನೋಡಿ ಸಿಕ್ಕಾಗೈತಾ ಬಿಡಿ. ಕತ್ಲಲ್ಲಿ ಏನು ಕಾಣಲ್ಲ, ಕತ್ಲಲ್ಲಿ ತೂತುಗಳೇ ಕಾಣಲ್ವಂತೆ, ಆಗ ಆ ಗಾಡಿ ಅಲ್ಲಿಂದ ಕಾಣ್ತದೆ. ಹಾಂ, ಯಾವ್ದಾವ್ದು ತೂತ್ಗೆ ಹೋಗಿರಪ್ಪ ನೀವೆಲ್ಲ, ಸರಿ ಇಲ್ಲಪ್ಪ ನಮ್ಮ ವ್ಯೂವರ್ಸ್ ಅಷ್ಟೇ. ಸೊ ಸಿಗೋಣ, ಒಂದು ನಿಮಿಷ ಸೈಡಿಂದ ತೋರಿಸ್ತೀನಿ ರೀ. ನೋಡಿ ಗುರು ಹೆಂಗೈತೆ, ಎಮ್ಮೆ ಇದ್ದಂಗೆ ಐತೆ, ಎಮ್ಮೆಕ್ಕಿಂತ ಎಮ್ಮೆ ಇದ್ದಂಗೆ ಐತೆ ಗುರು. ಬೆಂಗಳೂರು ವೆದರ್ ನೋಡಿ ಗುರು, ಏನು ಸೈಕಾಗೈತೆ. ಎಷ್ಟು ತಿಂಗಳುಗಳಾದ್ಮೇಲೆ ಹೆಂಗೈತೆ ನೋಡಿ ವೆದರು, ಸೈಕು ಅನ್ಕೊಳ್ಳಿ. ಈ ವೆದರಲ್ಲಿ ಏನು ಮಾಡ್ಬೇಕು ಗೊತ್ತಾ, ಒಂದು ಹೇಳ್ತೀನಿ ನೋಡಿ. ಫಸ್ಟು ನಿಮ್ಮ ಹತ್ರ ಬೈಕ್ ಇದ್ರೆ ಬೈಕ್ ಎತ್ಕೊಂಡು ಮಂಗಳೂರು ಸೈಡು, ಸಕಲೇಶ್ಪುರ, ಹಾಸನ ಆ ಸೈಡ್ ಹೋಗ್ಬಿಡಿ. ಅದಿಲ್ವಾ ಬೇರೆ ಕತೆ ಹೇಳ್ತೀನಿ. ಬೈಕ್ ಇಲ್ವಾ, ಬೈಕ್ಗಿಂತ ಮೇಲಿದ್ಯಾ, ಇದು ಏನಂತಾರೆ, ಕಾರ್ ಇದೆಯಾ, ಅದನ್ನ ಇಟ್ಕೊಂಡು ಆ ಕಡೆ ಸೈಡ್ ಹೋಗ್ಬಿಡಿ. ಏನೂ ಇಲ್ವಾ, ನನಗೆ ಫೋನ್ ಮಾಡಿ ಹೇಳ್ತೀನಿ, ನಾನು ಕರ್ಕೊಂಡು ಹೋಗ್ತೀನಿ. ಫಂಡಿಂಗ್ ನಿಮ್ಮದು, ರೈಡ್ ನಂದು, ಏನಂತೀರಾ, ಕರ್ಕೊಂಡು ಹೋಗ್ತೀನಿ ಬನ್ನಿ. ಪಾಪ ಕುರಿ ಮರಿಗಳ್ನೆಲ್ಲೋ ಎತ್ಕೊಂಡು ಹೋಗ್ತಿದ್ದೀರಾ, ಕುಯ್ಯಕ್ಕೆ ತಾನೆ. ಪಕ್ಕ ಇವತ್ತು ಸಾಂಬಾರು ಮಾಡ್ತೀರ ತಾನೆ ಆ ಕುರಿ ಮರಿಗಳ್ನ. ಬಿಡ್ರೋ ಪಾಪ, ಅದನ್ನೆಲ್ಲ ತಿನ್ನೋದು ಬಿಡ್ರೋ, ಅದನ್ನೆಲ್ಲ ತಿನ್ನಬಾರ್ದು, ಒಳ್ಳೇದಲ್ಲ ಅದು. ಇವತ್ತು ಮನೇಲಿ ಕಾಲು ಸೂಪ್ ಮಾಡಿರ್ಬೇಕು ನಂಗೆ ಗೊತ್ತಿರಂಗೆ, ಮಸ್ತಾಗಿ ತಿನ್ನೋಣ ಹೋಗಿ. ಮುಂದೆ ಏನೋ ಕತೆ ಆಗೈತೆ ಗುರು. ಹಂಡ್ರೆಡಿಗೆ 200% ಮುಂದೆ ಏನೋ ಕತೆ ಆಗೈತೆ, ಏನೋ ಆಕ್ಸಿಡೆಂಟ್ ಆಗೈತೆ. ಅದಕ್ಕೆ ಈ ಹೈವೇ ಬೆಳಗ್ಗೆ ಜಾಮು. ಯಾರೋ ಇಟ್ಟವ್ರೆ, ಇಲ್ಲ ಯಾರೋ ಇಟ್ಟಿಸ್ಕೊಂಡವ್ರೆ. ಮೆತ್ತು ಓಡಿಸೋದು ಕಲೀರೋ ಗಾಡಿಗಳಲ್ಲಿ. ವೆದರ್ ಚೆನ್ನಾಗೈತೆ, ರೋಡ್ ಖಾಲಿ ಆಯ್ತಂತ ಹಚ್ಚೋದು ಕಾರುಗಳೈತಂತ. ಬಿಡ್ರೋ ಫಸ್ಟ್ ಅದನ್ನ ಬಿಡ್ರೋ, ಗ್ರೌಂಡ್ಗೆ ಹೋಗ್ರಿ, ಒಂದು ದೊಡ್ಡ ಗ್ರೌಂಡ್ಗೆ ಹೋಗಿ ಅಲ್ಲಿ ಉಲ್ಡಾರ್ ಸಾಯಿರಿ. ಏನಂತೀಯ ಅಣ್ಣ, ಇಂಡಿಕಾ ಅಣ್ಣ, ಏನಂತೀಯ? ರಾತ್ರಿಯಿಂದ ನಿದ್ದೆ ಇಲ್ಲ ಗುರು. ನಿದ್ದೆ ಮಾಡೋಣ ಅಂದರೆ ಇಲ್ಲಿ ಟ್ರಾಫಿಕ್ಕು. ಏನು ಮಾಡೋದು, ಏನಾಗೈತೆ ನೋಡಿ ತೋರಿಸ್ತೀನಿ ತಡ್ರಿ.
ಅಣ್ಣ ಚೆನ್ನಾಗಿ ಟಿಟಿಲ್ ಸಾಂಗ್ ಹಾಕೊಂಡು ಹೋಯ್ತಾನೆ. ಅಬ್ಬಬ್ಬಬ್ಬಬ್ಬಬ್ಬ ಸರಿಯಾಗೆ ಹೊಡೆದವನೆ ಬಸ್ಸವನೆ ಅಣ್ಣ. ಅದು ಟಾಟಾ ಎಸಿಗೆ ಹೋಗಿ ಹೋಗಿ ಸರಿಯಾಗಿ ಹೊಡೆದಿದ್ಯಲ್ಲಣ್ಣ. ಸರಿಯಾಗಿ ಹೊಡೆದವನಣ್ಣ ನೋಡಿ. ಸರಿಯಾಗಿ ಹೊಡೆದವನೇ ಗುರು. ಹೊಡೆದವನು ಏನೋ ಕತೆ, ಟಯರ್ ಒಂದು ಹೋಗೈತೆ. ಇನ್ನೇನಾಗೈತೆ ಅಲ್ಲೆಲ್ಲ ನಿಂತ್ಕೊಂಡು ನೋಡೋಕ್ಕಾಗಲ್ಲ. ಒಂದು ನಿಮಿಷ ಈ ಕಡೆ ಬಾ. ಆ ಕಡೆ ಐತೈತೆ, ಆ ಕಡೆ ಬ್ರಿಡ್ಜಿಂದ ಹಾರಕ್ಕೆ ಗುರು. ಈ ಮಳೆ ಟೈಮಲ್ಲೆಲ್ಲ ಗಾಡಿಗಳು ಬ್ರೇಕ್ ಹಿಡಿದ್ರೆ ಸ್ಕಿಡ್ ಹೊಡಿಯುತ್ತೆ, ನಿಮ್ಮ ಜೀವನ ಹೊಡಿಯುತ್ತಲ್ಲ ಆ ಥರ. ಸೊ ಅದಕ್ಕೆ ಮೆತ್ತಗೆ ಹೋಗ್ರಿ ಅಷ್ಟೇ. ನಾನು ಹೇಳೋದು ಒಂದೇ, ಮೆತ್ತಗೆ ಹೋಗ್ರಿ. ಇಂಥ ಟೈಮಲ್ಲೆಲ್ಲ ಈ ಥರ ಏಟಿಲೆಲ್ಲ ಯಾವತ್ತೂ ಹೋಗೋಕ್ಕೆ ಹೋಗ್ಬೇಡಿ ನಂತರ. ನೋಡಿ ಈ ಥರ ಎಲ್ಲ ಹೋಗ್ಬಾರ್ದು, ಇದೆಲ್ಲ ತಪ್ಪು. ನಾವು ಹೋಗ್ಬೋದು, ಯಾಕೆ ಹೇಳಿ, ನಮ್ದು ಎಲೆಕ್ಟ್ರಿಕ್ಕು, ಅದು ಡೀಸೆಲ್ ಪೆಟ್ರೋಲ್ ಹೋಗ್ಬಾರ್ದು. ಏನಂತೀರ? ಆ ಥರ ಏನಿಲ್ಲ ಗುರು. ಸುಮ್ಮನೆ ಜೋಕ್ ಸೈಡಿಗೆ ಬಿಸಾಕಿ ಮಳೆ ಟೈಮು ಆರಾಮಾಗಿ ಹೋಗಿ. ಬ್ರಿಡ್ಜ್ಗಳಲ್ಲೆಲ್ಲ ಮಳೆ ಇದ್ದರೆ, ಅಂದರೆ ಮಳೆ ಅಲ್ಲ ನೀರಿದ್ದರೆ ಅದ್ರ ಮೇಲೆಲ್ಲ ಆರಿಸ್ಬೇಕಂತ ಹೋದರೆ ನೀವೇ ಆರೋಯ್ತೀರ ಅಂದ್ಕೊಳ್ಳಿ. ಆ ಥರ ಎಲ್ಲ ಏನು ಮಾಡೋಕ್ಕೆ ಹೋಗ್ಬೇಡಿ. ಪೀಸಾಗಿ ಬರ್ರಿ. ವೆದರ್ ಎಂಜಾಯ್ ಮಾಡಿ. ವೆದರ್ ಎಂಜಾಯ್ ಮಾಡೋಕ್ಕೆ ಹೋಗಿ ಏನೇನು ಮಾಡ್ಕೊಳ್ಳೋದಲ್ಲ. ಸೊ ಬಿ ಸೇಫ್, ಡ್ರೈವ್ ಸೇಫ್, ರೈಟ್ ಸೇಫ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಫ್ರೆಂಡ್ಸ್, ಮುಂದೆ ಸಿಗೋಣ. ಏನಂತೀರ? ಮನೆಗೆ ಹೋಗಿ ಪಾಚ್ಕೋಬೇಕು ಇವಾಗ. ಪಾಚ್ಕೊಳ್ಳೋಕ್ಕಿಂತ ಮುಂಚೆ ನೆನ್ನೆ ರಾತ್ರಿಯಿಂದ ನಾನು ಊಟನೇ ಮಾಡಿಲ್ಲ. ಇವಾಗ ಹೋಗಿ ಕಾಲು ಸೊಪ್ಪು ಬಿರಿಯಾನಿ ಮಾಡಿದೆ ಬೆಳಗ್ಗೆ ಮಾಡು. ನಮ್ಮ ಮನೇಲಿ ಮಾಡಲ್ಲ ಗುರು ಚಿಕನ್. ನಮ್ಮ ಮನೇಲಿ ಯಾರೂ ತಿನ್ನಲ್ಲ. ನಾನು ನಮ್ಮ ಅಣ್ಣ ಬಿಟ್ಟರೆ ಯಾರೂ ತಿನ್ನಲ್ಲ. ನಮ್ಮ ಅಪ್ಪ ಅಮ್ಮ ಚಿಕನ್ ತಿನ್ನಲ್ಲ. ಆಲ್ಮೋಸ್ಟ್ ಆಲ್ ವೆಜ್ಜೇ ತಿನ್ನೋದವರು, ನಾನ್ ವೆಜ್ ಎಗ್ಗೂ ತಿನ್ನಲ್ಲ ಅವರು. ಸೊ ನಾನು ನಮ್ಮನ್ನ ಅಷ್ಟೇ, ಒಂದು ಸ್ವಲ್ಪ ಪಾಪಿ ನನ್ನ ಮಕ್ಕಳು. ಹೊಡೆದು ಸಾಯಲ್ಲಿ. ಸೊ ಗುರು ಇವಾಗ ಹೆಬ್ಬಾಲ ಸಿಗ್ನಲ್ಲು. ಸೊ ಇದು ರೈಟ್ ತೊಗೊಂಡು ರೈಟ್ ತೊಗೊಂಡು ಯಶವಂತಪುರಕ್ಕೆ ಹೋಗೋಣ ಬನ್ನಿ. ಮನೆಗೆ ಹೋಗಿ ಕಾಲು ಸೊಪ್ಪು ತೋರಿಸ್ತೀನಿ ಬನ್ನಿ.